ಈ ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳನ್ನು ಸ್ವಾಗತ ಮಾಡಿಕೊಂಡು ಈ ಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ರಮೇಶ್ ಶೆಟ್ಟಿಯವರು ಇದ್ದಾರೆ. ಅದೇ ರೀತಿ ನಗರ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಮುಸ್ತಫರವರಿದ್ದಾರೆ. ಅದೇ ರೀತಿ ತಲಪಾಡಿ ವಲಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಅಶ್ರಫ್ರವರಿದ್ದಾರೆ. ನಮ್ಮ ಬ್ಲಾಕ್ ಸೆಕ್ರೆಟರಿ ಆದಂಥ ಮನ್ಸೂರ್ ಅವರು ಇದ್ದಾರೆ. ಬ್ಲಾಕ್ ಕಾಂಗ್ರೆಸ್ಸಿನ ಹಿರಿಯ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ದಿನೇಶ್ ರೈ ಅವರಿದ್ದಾರೆ. ಮೈನಾರಿಟಿ ಘಟಕದ ಪದಾಧಿಕಾರಿಯಾದಂಥ ನಮ್ಮ ಪಿಯೂಷ್ ಮುಂತೇರವರು ಇದ್ದಾರೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ತೊಕ್ಕೊಟ್ಟು ಪರಿಸರದಲ್ಲಿ ಮೆಸ್ಕಾಂ ವತಿಯಿಂದ ನಮ್ಮ ಕ್ಷೇತ್ರದ ಶಾಸಕರು, ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರ ಅನುದಾನ ಒದಗಿಸಿಕೊಟ್ಟು ಇವತ್ತು ಸುಮಾರು 5.73 ಕೋಟಿ ವೆಚ್ಚದಲ್ಲಿ 33 KV ಮೆಸ್ಕಾಂ ತೊಕ್ಕೊಟ್ಟು ಉಪಕೇಂದ್ರಕ್ಕೆ ಭೂಗತ ಕೇಬಲ್ ಅಳವಡಿಸುವ ಕಾಮಗಾರಿಯಾಗಿದೆ. ಇದನ್ನು ನಾಳೆ ಬೆಳಿಗ್ಗೆ 10 ಗಂಟೆಗೆ ಇದನ್ನು ಪರಿವರ್ತನೆ ಮಾಡಿದನ್ನು ಉನ್ನತೀಕರಿಸುವ ಕಾಮಗಾರಿ ಪೂರ್ಣಗೊಂಡಿದ್ದು, ಇದಕ್ಕೆ ಚಾಲನೆಯನ್ನು ಬೆಳಿಗ್ಗೆ ಸ್ಪೀಕರ್ ಸಾಹೇಬರು ನೀಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಜೊತೆಗೆ ಇನ್ನಿತರ ಅಭಿವೃದ್ಧಿ ಕಾಮಗಾರಿಗಳನ್ನು ಕೂಡ ಅವರು ಗುದ್ದಲಿ ಪೂಜೆ ಮತ್ತು ಇನ್ನಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಕೊಣಾಜೆ ವಲಯದಲ್ಲಿ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ರಚನೆಗೊಳ್ಳುವಂಥ ಲೇಔಟ್ಗೆ ಸುಮಾರು 1 ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣದ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ಮಾಡಲಿಕ್ಕಿದ್ದಾರೆ. ಈ ಕಾಮಗಾರಿ ಜೊತೆಗೆ ಈಗಾಗಲೇ ತಾವೆಲ್ಲ ಲಾಸ್ಟ್ ಟೈಮ್ ನೋಡಿದಾಗೆ ಸೋಮೇಶ್ವರದಲ್ಲಿ ಹೊಸದಾದ ಕೆರೆ ಅಭಿವೃದ್ಧಿಪಡಿಸುವಂಥದ್ದು, ಆಮೇಲೆ ಉಳ್ಳಾಳ ಉಳಿಯ ದೇವಸ್ಥಾನದಲ್ಲಿ ಕೂಡ ಹೊಸದಾದ ಕೆರೆಯನ್ನು ಮೂಡದ ವತಿಯಿಂದ ಮಾಡಿದ್ದೇವೆ. ಮುಕ್ಕಚ್ಚೇರಿಯಲ್ಲಿ ಮಸೀದಿ ಒಟ್ಟರದಲ್ಲಿ ಕೂಡ ಕೆರೆಯನ್ನು ಅಭಿವೃದ್ಧಿಪಡಿಸಿರುತ್ತೇವೆ. ಅದಲ್ಲದೆ ನಮ್ಮ ಕೆರೆಬೈಲಲ್ಲಿ ಕೂಡ ಕೆರೆಯನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಆಗಿದೆ. ಮತ್ತು ಹಳೇಕಲ ಮಸೀದಿ ಒಟ್ಟಾರದಲ್ಲಿ ಕೂಡ ಕೆರೆಯನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಆಗಿ ಸುಮಾರು ಉಳ್ಳಾಳ ಮಂಗಳೂರು ಕ್ಷೇತ್ರದ ಉಳ್ಳಾಳ ವಲಯದಲ್ಲಿ ಸುಮಾರು 5-6 ಕೆರೆಗಳನ್ನು ನಿರ್ಮಾಣಗೊಂಡು ತಲಾ 25 ಲಕ್ಷದಾಗಿ ಕೆಲಸ ವಿನಿಯೋಗ ಮಾಡಲಾಗಿದೆ. ಅದಕ್ಕೆ ಈ ಎಲ್ಲ ಕಾಮಗಾರಿ ನೆರವೇರಲಿಕ್ಕೆ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರ ಆದೇಶದಂತೆ ಈ ಎಲ್ಲ ಕೆಲಸಗಳನ್ನು ನಾವು ಮೂಡದ ವತಿಯಿಂದ ಮಾಡಿರ್ತೀವಿ. ಇದು ಅಲ್ಲದೆ ಇನ್ನು ಅನೇಕ ಕಾಮಗಾರಿ ಸೋಮೇಶ್ವರ ಪುರಸಭಾ ವ್ಯಾಪ್ತಿಯಲ್ಲಿ ಸುಮಾರು 6 ರಸ್ತೆಗಳನ್ನು ಮೊನ್ನೆಯಿಂದ ನಾವು ಕಾಮಗಾರಿ ಕೈಗೊಂಡಿದ್ದು, ಕಣ್ಣೀರು ತೋಟದ ಪರಿಸರದಲ್ಲಿ ಒಂದು SC ಕಾಲೋನಿಗೆ ಹೋಗುವಂಥ ಒಂದು ದೊಡ್ಡದಾದ ರಸ್ತೆ, ಅದೇ ರೀತಿ ಶ್ರೀಮತಿ ರಾಜೀವ್ ಶೆಟ್ಟಿಯವರ ಮನೆ ತನಕ ಹೋಗುವಂಥ ಇನ್ನೊಂದು ರಸ್ತೆ, ಆಮೇಲೆ ಪಿಲಾರಿಯಲ್ಲಿ ಬೇರೆ ಬೇರೆ ನಮ್ಮ ಕೌನ್ಸಿಲರ್ಸ್ಗಳ ವ್ಯಾಪ್ತಿಗೊಳಪಟ್ಟಂಥ ಪಿಲಾರಲ್ಲಿ 1-2 ರಸ್ತೆಗಳ ಕೂಡ ಕಾಮಗಾರಿ ಪೂರ್ಣಗೊಂಡಿದೆ. ಇದೆಲ್ಲ ಸೋಮೇಶ್ವರ ಪುರಸಭೆ ವ್ಯಾಪ್ತಿಪಟ್ಟಂತೆ ಅಭಿವೃದ್ಧಿಪಡಿಸಿದಂತೆ ಸುಮಾರು 5-6 ರಸ್ತೆಗಳನ್ನು ಈಗಾಗಲೇ ಮೂಡದ ವತಿಯಿಂದ ನಿರ್ಮಾಣ ಮಾಡಲಾಗಿದೆ. ಅದೇ ರೀತಿ ಕೆರೆಗಳ 5-6 ಸೋಮೇಶ್ವರದಲ್ಲಿ ಒಂದೇ ಗ್ರಾಮದಲ್ಲಿ 2 ಕೆರೆಗಳನ್ನು ಕೂಡ ಪುನರ್ ನಿರ್ಮಾಣ ಮಾಡಲಾಗಿದೆ. ಮೆಸ್ಕಾಮಿನ ಈ ದೊಡ್ಡದಾದಂಥ ಒಂದು 200 ಕೋಟಿ ಕೇಬಲ್ ಕೇಬಲ್ ಆಗ್ತುವಂಥ ಭೂಗತ ಕೇಬಲ್ ಅಳವಡಿಸುವ ಕಾಮಗಾರಿಯನ್ನು ಈಗಾಗಲೇ ಪ್ರಾರಂಭಗೊಂಡಿದ್ದು, ತೊಕ್ಕೊಟ್ಟು ಪರಿಸರದ ಕೇಂದ್ರದಲ್ಲಿ 1.54 ಕೋಟಿ ವೆಚ್ಚದಲ್ಲಿ 5 MVA ಸಾಮರ್ಥ್ಯದ ಶಕ್ತಿ ಪರಿವರ್ತನವನ್ನು 12.5 MVA ಪರಿವರ್ತಕಕ್ಕೆ ಉನ್ನತೀಕರಿಸುವ ಕಾಮಗಾರಿ ಪೂರ್ಣಗೊಂಡಿದ್ದು, ಇದರ ಉನ್ನತೀಕರಿಸುವಂಥ ಕೆಲಸವನ್ನು ಸನ್ಮಾನ್ಯ ಸ್ಪೀಕರ್ ಅವರು ನಾಳೆ ನೆರವೇರಿಸಲಿದ್ದಾರೆ. ಅದೇ ರೀತಿ ಮೂಡದ ರಸ್ತೆಯನ್ನು ಕೂಡ ಲೇಔಟಿನ ರಸ್ತೆಯನ್ನು ಕೂಡ ಗುದ್ದಲಿ ಪೂಜೆ ಮಾಡಲಿಕ್ಕೆ ನಾಳೆ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾವು ಬಂದು ಸಹಕಾರ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡೋದಕ್ಕೆ ಜೊತೆಗೆ ನಮ್ಮ ಕ್ಷೇತ್ರದ ಶಾಸಕರು ಮಾಡಿದಂಥ ಕೆಲಸಗಳನ್ನು ಮತದಾರರಿಗೆ ತಿಳಿಸುವಂಥ ಕರ್ತವ್ಯ ಕೂಡ ನಮ್ಮದಾಗಿದೆ ಅಂತ ಈ ದೃಷ್ಟಿಯಲ್ಲಿ ಇವತ್ತು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ತಮ್ಮೆಲ್ಲರ ಸಹಕಾರ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ, ಶಾಸಕರಿಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಬಲ ನೀಡ್ತದೆ ಅಂತ ನಂಬಿಕೊಂಡು ನಾವು ಈ ಕೆಲಸಕ್ಕೆ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರವರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಶಾಸಕರು ಈಗಾಗಲೇ ಕ್ರಮ ಕೈಗೊಂಡಿದ್ದಾರೆ. ಇನ್ನೂ ಹೆಚ್ಚಿನ ಕಾಮಗಾರಿಗಳು ಕ್ಷೇತ್ರಕ್ಕೆ ಬರಲಿಕ್ಕೆ ಇದೆ ಅಂತ ಹೇಳಿಕೊಂಡು
ಈ ಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಬ್ಲಾಕಿನ ಅಧ್ಯಕ್ಷರಾದಂಥ ರಮೇಶ್ ಶೆಟ್ಟಿಯವರು ಕೂಡ ಮಾತಾಡ್ತಾರೆ. ಆಗ್ತಿರುವಂಥ ಅಭಿವೃದ್ಧಿ ಕಾರ್ಯಗಳ ದೊಡ್ಡ ಪಟ್ಟಿಯನ್ನೇ ನಮ್ಮ ಮುಂದಿಟ್ಟಿದ್ದಾರೆ. ಜೊತೆಗೆ ಮೂಡ ಅಧ್ಯಕ್ಷರಾದಂಥ ಸದಾಶಿವ ಉಳ್ಳಲ್ರವರು ಮೂಡಾದ ವತಿಯಿಂದ ಮಾಡಿದಂಥ ಕೆರೆಗಳ ಅಭಿವೃದ್ಧೀಕರಣ ಹಾಗೂ ಇತರ ಕಾರ್ಯಗಳ ಪಟ್ಟಿಯನ್ನು ನಮ್ಮ ಮುಂದಿಟ್ಟಿದ್ದಾರೆ. ಹೀಗಾಗಿ ಈ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಇನ್ನೊಮ್ಮೆ ಕೊಡಲಿಕ್ಕೆ ಹೋಗೋದಿಲ್ಲ. ಅಭಿವೃದ್ಧಿಯಲ್ಲಿ ನಾಗಾಲೋಟದಿಂದ ಈ ಕ್ಷೇತ್ರ ಮುನ್ನುಗ್ಗುತ್ತಿರುವುದನ್ನು ನಾವು ಕಾಣ್ಬೋದು. ನಾಳೆ ನಡೆಯುವಂಥ ವಿದ್ಯುತ್ ಕೇಂದ್ರದ ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾಧ್ಯಮದ ಮಿತ್ರರು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ನಾನು ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತೇನೆ. 4 ಶಾಖಾ ಕಚೇರಿಗಳೇನು ಬರ್ತಾ ಇದೆ, ಅದರಲ್ಲಿ ಒಂದು ಹೊಸ ಶಾಖಾ ಕಚೇರಿಯಾಗಿ ಕಿನ್ಯ ಏನು ಬರ್ತಾ ಇದೆ, ಇಲ್ಲಿಗೆ 24x7 ಸೇವಾ ಕೇಂದ್ರವನ್ನು ಗ್ರಾಹಕರಿಗೆ ಅನುಕೂಲವಾಗುವಂತೆ ತೆರೆಯಲಾಗಿದೆ. ಜೊತೆಗೆ ಅಲ್ಲಿಗೆ ಹೆಚ್ಚುವರಿ ಇಂಜಿನಿಯರ್ಗಳ ನೇಮಕ ಆಗಿದೆ. ಜೊತೆಗೆ ಪವರ್ ಮ್ಯಾನ್ಗಳ ನೇಮಕ ಆಗಿದೆ. ವಾಹನಗಳ ಮಂಜೂರಾತಿಯಾಗಿದೆ. ಇವೆಲ್ಲ ಒಂದು ಮೆಸ್ಕಾಂನಲ್ಲಿ ಮಹತ್ತರ ಕ್ರಾಂತಿಕಾರಿ ಬದಲಾವಣೆಯಾಗಿದ್ದು, ಈ ಒಂದು ಕ್ಷೇತ್ರದಲ್ಲಿ ವಿದ್ಯುತ್ ಇಲಾಖೆಯಲ್ಲಿ ನಡೆದಂಥ ಈ ಅಭಿವೃದ್ಧಿಯ ಕಾರ್ಯಕ್ರಮವನ್ನು ನಾಳೆ ಕ್ಷೇತ್ರದ ಶಾಸಕರು ಲೋಕಾರ್ಪಣೆ ಮಾಡಲಿದ್ದಾರೆ. ತಾವುಗಳು ಈ ಕಾರ್ಯಕ್ರಮಕ್ಕೆ ಬರುವುದರ ಮೂಲಕ ಈ ಕಾರ್ಯಕ್ರಮವನ್ನು ಜನಸಾಮಾನ್ಯರಿಗೆ ತಲುಪಿಸುವಂತೆ ಈ ಮೂಲಕ ಬ್ಲಾಕ್ ಸಮಿತಿಯ ಪರವಾಗಿ ನಾನು ಕೇಳ್ಕೊಳ್ತೇನೆ.